ವಾಣಿ ಡೇಟು 5/7/2026 ಪ್ರಾತಃ ಮುರಳಿ ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ಡ್ ವಾಣಿ ಡೇಟು 15/12/2020. ಅಂದಾಗ ಈ ದಿನ ಎಲ್ಲ ಕಡೆಯ ಮಕ್ಕಳನ್ನು ಬಾಪ್ದಾದರವರು ಕೇಳಿದಾಗ ಯಾರು ತಮ್ಮ ದೇಶದಲ್ಲಿ ತಮ್ಮ ಸ್ಥಾನಗಳಲ್ಲಿ ನೋಡುತ್ತಿರುತ್ತಾರೆ ಅದು ಸಹ ಚೆನ್ನಾಗಿ ಕಂಡುಬರುತ್ತದೆ, ಕೇಳಿಸುತ್ತದೆ. ಅಂದಾಗ ಬಾಪ್ದಾದ ಸನ್ಮುಖದಲ್ಲಿ ಬರುವಂತಹ ಮಕ್ಕಳನ್ನು ಮತ್ತು ತಮ್ಮ ಸ್ಥಾನಗಳಲ್ಲಿ ಕೇಳುವ ನೋಡುವ ಮಕ್ಕಳಿಗೆ ಪುರುಷಾರ್ಥವನ್ನು, ಸಂಕಲ್ಪವನ್ನು ಮತ್ತು ಸಂಗಮದ ಸಮಯವನ್ನು ಅಂಡರ್ಲೈನ್ ಮಾಡಿ ಎಂದು ಹೇಳುತ್ತಾರೆ. ಎಲ್ಲ ಮಕ್ಕಳು ಪ್ರೀತಿಯಲ್ಲಂತೂ ಮೆಜಾರಿಟಿ ಪಾಸ್ ಆಗಿದ್ದಾರೆ. ಪ್ರೀತಿಯ ಆಧಾರದ ಮೇಲೆ ತಮ್ಮನ್ನು ಒಳ್ಳೆಯ ಪ್ರೋಗ್ರೆಸ್ ಉನ್ನತಿ ಮಾಡಿಕೊಳ್ಳುತ್ತಿದ್ದೀರಿ. ಪ್ರೀತಿಯ ಕಾರಣ ತಂದೆಯ ಪ್ರೀತಿಯ ರೆಸ್ಪಾನ್ಸ್ ಸಿಗುವುದರಿಂದ ಮುಂದುವರಿಯುತ್ತೀರಿ. ಆದರೆ ಹೇಗೆ ಪ್ರೀತಿಯಲ್ಲಿ ಅನುಭವಿಯಾಗಿ ಮುಂದುವರಿಯುತ್ತಿದ್ದೀರಿ ಅದೇ ರೀತಿ ನೆನಪಿನ ಸಬ್ಜೆಕ್ಟ್ನಲ್ಲಿ ಅನೇಕ ಜನ್ಮಗಳ ವಿಕರ್ಮ ವಿನಾಶ ಮಾಡುವುದರಲ್ಲಿ ಇನ್ನೂ ಅಟೆನ್ಷನ್ ನೀಡಿ. ಏಕೆ ವಿಕರ್ಮ ವಿನಾಶ ಆದರೆ ಜೊತೆಯಲ್ಲಿ ಹೋಗುತ್ತೀರಿ, ಇಲ್ಲವೆಂದರೆ ಹಿಂದೆ ಬರುತ್ತೀರಿ ಮತ್ತು ಪ್ರೀತಿಯ ರೆಸ್ಪಾಂಡ್ ಪ್ರಿಯವಾಗಿರುವವರು ಏನು ಹೇಳುತ್ತಾರೋ ಅದನ್ನು ಮಾಡಲೇಬೇಕು ಎಂದು ತಂದೆ ತಿಳಿಯುತ್ತಾರೆ. ಮಕ್ಕಳ ಪ್ರೀತಿ ತಂದೆಯ ಜೊತೆ ಇರಲಿ ಎಂದು ತಂದೆ ಬಯಸುತ್ತಾರೆ. ರಾಜಧಾನಿಯಲ್ಲೂ ಸಹ ಬ್ರಹ್ಮ ತಂದೆಯ ಜೊತೆ ರಾಜಧಾನಿಯಲ್ಲಿ ಬರುತ್ತೀರಿ. ರಾಜಧಾನಿಯಲ್ಲಿ ಬರುವುದು ಅರ್ಥಾತ್ ರಾಯಲ್ ಪರಿವಾರದಲ್ಲಿ ಬರುವುದು. ಸಿಂಹಾಸನದ ಮೇಲೆ ಕುಳಿತುಕೊಂಡಿಲ್ಲವೆಂದರೂ ರಾಯಲ್ ಪರಿವಾರದ ಜೊತೆಗಾರರಾದರೂ ಆಗಿ ಇದರ ಪರಿಶೀಲನೆ ಹೇಗೆ ಮಾಡಬೇಕೆಂದು ಬಾಬ್ದಾದರವರು ಮೊದಲು ಸಹ ತಿಳಿಸಿದ್ದಾರೆ. ತಾವು ಎಂದಿನಿಂದ ಬಂದಿದ್ದೀರೋ ತಮ್ಮ ಜ್ಞಾನದ ಆಯುಸ್ಸನ್ನಷ್ಟು ತಮ್ಮ ಸಮಯದಲ್ಲಿ ಒಂದು ವೇಳೆ ತಾವು ಬಾಬ್ದಾದ ಹೃದಯ ಸಿಂಹಾಸನ ಅಧಿಕಾರಿ ಆಗಿದ್ದರೆ ಯಾರು ಹೆಚ್ಚು ಸಮಯ ಹೃದಯ ಸಿಂಹಾಸನದ ಮೇಲೆ ಇರುತ್ತಾರೆ, ಮಣ್ಣಿನಲ್ಲಿ ಕಾಲು ಇಟ್ಟಿಲ್ಲ, ಅವರು ಅದರ ಅನುಸಾರವಾಗಿ ರಾಯಲ್ ಪರಿವಾರದಲ್ಲಿ ಹತ್ತಿರ ಸಂಬಂಧದಲ್ಲಿ ಇರುತ್ತಾರೆ, ರಾಯಲ್ ಪರಿವಾರದವರಾಗಿರುತ್ತಾರೆ. ಅಂದಾಗ ಪ್ರೀತಿ ಇದೆ. ಪ್ರೀತಿ ಇರುವವರು ಜೊತೆಯನ್ನು ನಿಭಾಯಿಸುವುದರಲ್ಲಿ ಹಿಂದೆ ಇರುವುದಿಲ್ಲ. ಯಾರು ಹೃದಯ ಸಿಂಹಾಸನ ಅಧಿಕಾರಿ ಆಗಿದ್ದಾರೆ ಅವರು ದ್ವಾಪರ ಕಲಿಯುಗದ ಸಂಬಂಧದಲ್ಲೂ ಇರುತ್ತಾರೆ, ಹತ್ತಿರ ಇರುತ್ತಾರೆ. ಆದ್ದರಿಂದ ಪ್ರೀತಿಯನ್ನು ನಿಭಾಯಿಸುವರು ಸದಾ ಹೃದಯ ಸಿಂಹಾಸನ ಅಧಿಕಾರಿ ಆಗಿರಿ ಮತ್ತು ಜನ್ಮದ ಅಧಿಕಾರಿ ತೆಗೆದುಕೊಳ್ಳಿ. ಆದ್ದರಿಂದ ಬಾಬ್ದಾದ ಪ್ರತಿಯೊಂದು ಮಗುವನ್ನು ಪ್ರೀತಿ ಮಾಡುತ್ತಾರೆ. ಪ್ರೀತಿಯ ಸಬ್ಜೆಕ್ಟ್ನಲ್ಲಿ ಪ್ರತಿಯೊಬ್ಬರೂ ಪಾಸ್ ಆಗಿದ್ದಾರೆ ಎಂದು ಬಾಬಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆಗಲೇಬೇಕು, ಪಾಸ್ ಆಗಬೇಕು, ಜೊತೆಯಲ್ಲಿ ಇರಬೇಕು. ಒಳ್ಳೆಯದು. ಮೊದಲನೇ ಬಾರಿ ಯಾರು ಮಕ್ಕಳು ಬಂದಿದ್ದಾರೆ ಅವರು ಎದ್ದು ನಿಲ್ಲಿ. ಮೊದಲನೇ ಬಾರಿ ಬಂದಿರುವವರು ಅರ್ಧ ಕ್ಲಾಸ್ ಹೊಸಬರು ಬಂದಿದ್ದಾರೆ. ಬಾಬ್ದಾದ ಬಂದವರಿಗೆ ಸ್ವಾಗತ ಮಾಡುತ್ತಿದ್ದಾರೆ. ಆದರೂ ಶುಭಾಶಯಗಳು. ಮೊದಲನೇ ಬಾರಿ ಬಂದಿರುವುದಕ್ಕೆ ಶುಭಾಶಯಗಳು. ಭಲೆ ಲೇಟಾಗಿ ಬಂದಿದ್ದರೆ ಆದರೆ ಟೂ ಲೇಟ್ಗಿಂತ ಮುಂಚೆ ಬಂದಿದ್ದರೆ ಸ್ವಲ್ಪ ಸಮಯದಲ್ಲಿ ತೀವ್ರ ಪುರುಷಾರ್ಥಿಯಾಗಿ ತಮ್ಮ ಭವಿಷ್ಯವನ್ನು ಎಷ್ಟು ಹೆಚ್ಚಿಸಿಕೊಳ್ಳಲು ಬಯಸುತ್ತೀರೋ ಅಷ್ಟು ಹೆಚ್ಚಿಸಿಕೊಳ್ಳಬಹುದು. ಈಗ ಈ ಅಟೆನ್ಷನ್ ಇಟ್ಟುಕೊಳ್ಳಬೇಕು, ಏಕೆಂದರೆ ಈಗಲೂ ಪುರುಷಾರ್ಥ ಮಾಡುವ ಮಾರ್ಜಿನ್ ಇದೆ. ಎಷ್ಟು ಮುಂದುವರಿಯಲು ಬಯಸುತ್ತೀರೋ ಅಷ್ಟು ಮುಂದುವರಿಯಬಹುದು. ಬಾಬ್ದಾದ ಮತ್ತು ಈ ದೈವಿ ಪರಿವಾರ ತಮಗೆ ಜೊತೆಯಲ್ಲಿ ಮುಂದುವರಿಯುವ ವೈಬ್ರೇಷನ್ಸ್ ಕೊಡುತ್ತಾರೆ. ಆದ್ದರಿಂದ ಮುಂದುವರಿಯಿರಿ, ಸಾಹಸ ಇಟ್ಟುಕೊಳ್ಳಿ. ಸಾಹಸ ತಮ್ಮದು ಮತ್ತು ಸಹಯೋಗ ಬಾಬ್ದಾದ ಮತ್ತು ದೈವಿ ಪರಿವಾರದ್ದು. ಮುಂದುವರಿಯಿರಿ, ಸರಿಯಲ್ಲವೇ? ಹೌದು ಎಂದು ಹೇಳಿ ಮುಂದುವರಿಯಿರಿ. ಒಳ್ಳೆಯದು. ಮಧುಬನ ನಿವಾಸಿಯವರೊಂದಿಗೆ ಮಧುಬನದವರಂತೂ ಲಕ್ಕಿಯಾಗಿದ್ದಾರೆ. ಸ್ವಲ್ಪ ಸಂಘಟನೆಯನ್ನು ಪಕ್ಕಾ ಮಾಡಿ ಜೊತೆಗಾರರನ್ನಾಗಿ ಮಾಡಿಕೊಳ್ಳಿ. ಮತ್ತು ಬೇರೆ ಯಾವುದರಲ್ಲೂ ಜೊತೆಗಾರರಾಗಬೇಡಿ. ಇದರಲ್ಲಿ ಒಬ್ಬರಿಗೊಬ್ಬರು ಜೊತೆಗಾರರನ್ನಾಗಿ ಮಾಡಿಕೊಂಡು ಮೊದಲನೇ ನಂಬರ್ ಮಧುಬನದವರು ತೆಗೆದುಕೊಳ್ಳುತ್ತೀರಾ? ಕಳೆದು ಹೋಗಿರುವುದು ಕಳೆದು ಹೋಗಿದೆ. ಯಾವುದೆಲ್ಲ ಆಗಿದೆ ಎಲ್ಲರೂ ನೋಡಿದ್ದಾರೆ, ಕೇಳಿದ್ದಾರೆ. ಮತ್ತು ಮಧುಬನದವರಿಗಂತೂ ಬಹಳ ಗೋಲ್ಡನ್ ಅವಕಾಶವಿದೆ. ಮಧುಬನದಲ್ಲಿ ಎಲ್ಲ ಬಂದು ಬಿಟ್ಟಿದೆ. ಅಂದಾಗ ಮಧುಬನದವರು ಒಂದು ವೇಳೆ ಎಲ್ಲರೂ ಸೇರಿ ಈ ರೀತಿ ಅಲ್ಲ, ಪಾಂಡವ ಭವನ ಬೇರೆ ಮತ್ತು ಬೇರೆ ಸ್ಥಾನ ಬೇರೆ ಅಲ್ಲ, ಮಧುಬನ ಎಂದರೆ ಎಲ್ಲ ಒಂದೇ. ಅಂದಾಗ ಮಧುಬನದವರು ಮಾಡುತ್ತೇವೆ ಎಂದು ತಿಳಿದಿದ್ದೀರಾ? ಯಾರು ಮಾಡುತ್ತಾರೆ ಅವರು ಕೈ ಎತ್ತಿ. ಎಲ್ಲರೂ ಎತ್ತಿದ್ದೀರಾ? ದೊಡ್ಡ ಮಾತೇನಲ್ಲ. ದಾದಿಗಳು ಏನು ತಿಳಿಯುತ್ತೀರಿ? ಮಧುಬನದವರಂತೂ ನಂಬರ್ 1 ಆಗಿದ್ದಾರೆ. ಒಳ್ಳೆಯದು. ಬಾಬಾ ಎಲ್ಲರಿಗೂ ಮಾಡಿ ತೋರಿಸಲು ಹೇಳಿದ್ದಾರೆ. ಆದರೆ ಮಧುಬನವೇ ಆಗಿದೆ. ಗುಜರಾತ್ನವರು ಮಾಡಿ ತೋರಿಸುತ್ತೇವೆ ಎಂದು ಹೇಳಿದ್ದಾರೆ.
ಒಳ್ಳೆಯದು. ಎಲ್ಲರೂ ವೈಬ್ರೇಷನ್ಸ್ ಕೊಡಬೇಕು, ಹಾಗೆಯೇ ಬಿಡುತ್ತದೆ. ಯಾವುದೇ ದೊಡ್ಡ ಮಾತಲ್ಲ. ವಿಘ್ನದ ಹೆಸರು ಗುರುತು ಇಲ್ಲ. ಯಾವುದಾದರೂ ನಡೆದರೆ ವ್ಯವಹಾರ ಮಾಡಿದಿರಿ ಸಮಾಪ್ತಿಯಾಗುತ್ತದೆ. ಸ್ವಲ್ಪ ಸಮಯದ ಮೊದಲು ದಾದಿಯವರು ಇದ್ದಾಗ ಒಮ್ಮೆ ಎಲ್ಲರೂ ಹಾಜಿಯ ಪಾಠ ಪಕ್ಕಾ ಮಾಡಿದರು. ಅಲ್ಲ ಎಂಬ ಶಬ್ದ ಇಲ್ಲ. ಹಾಜಿಯೇ ಬಹಳ ಒಳ್ಳೆಯದು. ಮಧುಬನದವರು ಮೊದಲನೇ ನಂಬರ್ ತೆಗೆದುಕೊಳ್ಳುತ್ತಾರೆ. ಬಾಬ್ದಾದರವರಿಗೆ ಮಧುಬನದ ನಶೆ ಇದೆಯಲ್ಲವೇ? ಪ್ರತಿಯೊಂದು ಜೋನಿನ ನಶೆ ಇದೆ. ಈಗ ಮಧುಬನ ಎದುರಿನಲ್ಲಿ ಬಂದಿದೆ. ಆದರೆ ಬಾಬ್ದಾದ ಎಲ್ಲ ಜೋನಿನವರಿಗೆ ಹೇಳುತ್ತಾರೆ, ಹಾಜಿ ಮಧುರ ಆತ್ಮ ಎಲ್ಲರ ಪಾಠ ಪಕ್ಕಾ ಆಗಿದೆಯೇ? ಪಕ್ಕಾ ಆಗಿದೆಯಲ್ಲವೇ? ಬಹುಮಾನವಂತೂ ಮಧುಬನದವರು ತೆಗೆದುಕೊಳ್ಳಬೇಕು. 1 ಸೆಕೆಂಡಿನಲ್ಲಿ ಕಳೆದು ಹೋಗಿರೋದನ್ನು ಮರೆಯುತ್ತೀರಾ? ಪುರುಷಾರ್ಥಿ ಆಗಿದ್ದೀರಾ? ಆಗಿಬಿಟ್ಟಿದೆ. ಆದರೆ ಕಳೆದು ಹೋಗಿರೋದನ್ನು ಮರೆತು ಹಾರುವವರು ಹಿಂದಿನದು ಬಿಟ್ಟು ಬಿಡುತ್ತಾರೆ, ಆಗ ಹಾರುತ್ತಾರೆ. ಬಹಳ ಒಳ್ಳೆಯದು. ಈಗ ಗುಜರಾತ್ನವರು ಯಾವುದಾದರೂ ನವೀನತೆಯನ್ನು ಮಾಡಲಿ. ಬಾಬ್ದಾದರವರು ದೆಹಲಿಯವರಿಗೂ ಸಹ ಹೇಳಿದರು, ನವೀನತೆಯನ್ನು ಈಗ ಮಾಡಿ. ಬಾಬ್ದಾದರವರಿಗೆ ಸಮಾಚಾರ ಸಿಕ್ಕಿದೆ. ಈಗ ಯುವಕರು ದೇಶ ವಿದೇಶದವರು ಸೇರಿ ಯಾವುದನ್ನು ಆರಂಭ ಮಾಡಿದ್ದೀರಿ ಅದರಲ್ಲಿ ಒಳ್ಳೆಯ ರಿಸಲ್ಟ್ ಬರಲು ಸಾಧ್ಯತೆ ಇದೆ. ಈಗಂತೂ ಕಂಡುಹಿಡಿಯುವುದು ಪ್ರಾರಂಭಿಸಿದ್ದಾರೆ. ಆದರೆ ಭಾರತ ಮತ್ತು ವಿದೇಶ ಇಬ್ಬರು ಸೇರಿ ಇನ್ನೂ ಕಮಾಲ್ ಮಾಡಬಹುದು. ಈಗಂತೂ ಆರಂಭ ಮಾಡಿದ್ದೀರಿ. ಆದರೆ ದೆಹಲಿಯವರು ಚೆನ್ನಾಗಿ ಸಾಹಸ ಇಟ್ಟುಕೊಂಡಿದ್ದಾರೆ, ಶುರು ಮಾಡಿದ್ದಾರೆ. ಈಗ ವಿಶ್ವದಲ್ಲಿ ಇದು ಹರಡಿಬಿಟ್ರೆ ವಿದೇಶ ಮತ್ತು ದೇಶದವರು ಸೇರಿ ಒಂದು ಬ್ರಾಹ್ಮಣ ಪರಿವಾರ ಆಗಿದೆ ಮತ್ತು ವಿಶ್ವದ ಮುಂದೆ ವಿಶ್ವವನ್ನು ಸಹ ಒಂದು ಮಾಡುತ್ತೀರಿ. ಶುರು ಅಂತೂ ಆಗಿಬಿಟ್ಟಿದೆ. ಈಗ ಮುಸಲ್ಮಾನರು ಸಹ ಮುಂದುವರಿಯುತ್ತಿದ್ದಾರೆ. ಆದರೆ ಈಗ ಈ ರೀತಿ ದೊಡ್ಡ ಪ್ರೋಗ್ರಾಮ್ ಮಾಡಿ ಯಾವುದರಲ್ಲಿ ಮುಖ್ಯ ದೇಶಗಳಿಂದ ಬರಲಿ ಮತ್ತು ವಿಶ್ವದಲ್ಲಿ ಈ ಮಾತು ಪ್ರಸಿದ್ಧ ಆಗಲಿ. ಎಲ್ಲರೂ ಒಬ್ಬ ತಂದೆ ಮಕ್ಕಳು, ಪರಸ್ಪರ ಸಹೋದರ ಸಹೋದರಿಯಾಗಿದ್ದಾರೆ. ಸೋದರತ್ವ, ಬ್ರದರ್ಹುಡ್, ಸಿಸ್ಟರ್ಹುಡ್ ಈ ಶಬ್ದದಲ್ಲಿ ಹರಡುತ್ತಿರಲಿ. ಒಂದೇ ಸ್ಟೇಜ್ನಲ್ಲಿ ಎಲ್ಲ ಕಡೆಯವರ ವಿಶೇಷ ಅನುಭವ ಇರಲಿ. ಪ್ಲ್ಯಾನ್ ಅಂತೂ ಎಲ್ಲರೂ ಮಾಡುತ್ತಿದ್ದಾರೆ. ಈಗ ಬೇಹದ್ದಿನಲ್ಲಿ ಹೋಗುತ್ತಿದ್ದಾರೆ. ಇದು ಒಂದು ಈಶ್ವರ ಪರಿವಾರ ಎಂದು ಎಲ್ಲರಿಗೆ ಗೊತ್ತಾಗಿ ಬಿಡಲಿ. ಇದು ಪ್ರಸಿದ್ಧ ಆಗಿದೆ. ಬಾಕಿ ಯಾರೆಲ್ಲ ಬರುತ್ತಾರೆ? ಸೇವೆಯನ್ನು ಮಾಡುತ್ತಿದ್ದೀರಿ, ಸ್ವಪುರುಷಾರ್ಥವೂ ಮಾಡುತ್ತಿದ್ದೀರಿ ಮತ್ತು ಈಶ್ವರನ ಕಾರ್ಯವಾಗಿದೆ. ಇದು ಸಹ ಪ್ರಪಂಚದಲ್ಲಿ ಪ್ರಸಿದ್ಧ ಆಗಿಬಿಡುತ್ತದೆ. ಒಂದು ಪರಿವಾರ ಆಗಿದೆ. ಒಳ್ಳೆಯದು. ಎಲ್ಲ ಕಡೆ ಮಕ್ಕಳಿಗೆ ಬಾಬ್ದಾದರವರು ಈಗ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಪ್ರತಿದಿನ ಪ್ರತಿಯೊಂದು ಗಂಟೆ ಮುಂದುವರಿಯುವ ಶುಭಾಶಯಗಳು. ಸಮಯ ನಿಮಗೆ ಕಾಯುತ್ತಿದೆ. ತಾವು ಸಮಯಕ್ಕೆ ಕಾಯಬೇಡಿ. ತಾವು ಸಮಯವನ್ನು ಎಷ್ಟು ಸಮೀಪ ತರಲು ಬಯಸುತ್ತೀರೋ ಸಮಾಪ್ತಿಯನ್ನು ಅಷ್ಟು ಸಮೀಪ ತರಲು ಸಾಧ್ಯವಿದೆಯೇ? ಸಮಯ ಬಂದಾಗ ತಯಾರಾಗುವುದು ಬ್ರಾಹ್ಮಣರ ಸಂಕಲ್ಪ ಅಲ್ಲ. ತಾವು ಸಮಯವನ್ನು ಸಮೀಪಕ್ಕೆ ತೆಗೆದುಕೊಂಡು ಬನ್ನಿ. ಈಗ ಬ್ರಾಹ್ಮಣ ಆತ್ಮರು ಸಮಯವನ್ನು ಸಮೀಪ ತೆಗೆದುಕೊಂಡು ಬರಲಿ ಎಂದು ಸಮಯ ತಂದೆಗೆ ಹೇಳುತ್ತದೆ. ಈಗ ಸಮಾಪ್ತಿಯನ್ನು ಸಮೀಪ ತೆಗೆದುಕೊಂಡು ಬರಲಿ ಎಂದು ಪ್ರಕೃತಿಯು ಸಹ ತಂದೆಗೆ ಹೇಳುತ್ತದೆ. ಅಂದಾಗ ಬಾಬ್ದಾದ ಏನು ಉತ್ತರ ಕೊಡಲಿ? ಯಾವ ಉತ್ತರ ಕೊಡಲಿ? ಸಮಯ ಬಂದು ಬಿಟ್ಟಿದೆ ಎಂದು ಹೇಳಲೇನು? ತಮ್ಮ ಕಡೆಯಿಂದ ಈ ಉತ್ತರವನ್ನು ಕೊಡಲೇನು? ಯಾವ ಉತ್ತರ ಕೊಡಲಿ? ಯಾವ ಉತ್ತರ ಕೊಡಲಿ? ಈಗ ಸಮಾಪ್ತಿಯನ್ನು ಸಮೀಪಕ್ಕೆ ತರಬೇಕು. ಸಮೀಪಕ್ಕೆ ತರುವುದು ಅರ್ಥಾತ್ ಸ್ವಯಂವನ್ನು ಸಂಪೂರ್ಣ ಮಾಡಿಕೊಳ್ಳುವುದು. ಏಕೆಂದರೆ ಬಾಬ್ದಾದ ಒಂಟಿಯಾಗಿ ಹೋಗುವುದಿಲ್ಲ, ಮಕ್ಕಳ ಜೊತೆ ಹೋಗುತ್ತಾರೆ. ಅಂದಾಗ ಡೇಟ್ ಫಿಕ್ಸ್ ಮಾಡಬೇಕು. ಎಲ್ಲಿಯವರೆಗೆ ಕೆಲಸವಂತೂ ಕೊಟ್ಟಿದ್ದೇವೆ. ಈಗ ಪರಸ್ಪರ ಸಲಹೆ ತೆಗೆದುಕೊಳ್ಳಬೇಕು. ಬಾಬ್ದಾದ ಪ್ರಕೃತಿಗೆ ಯಾವ ಉತ್ತರ ಕೊಡಲಿ? ಪ್ರಕೃತಿ ಬಹಳ ಚಿಂತೆ ಮಾಡುತ್ತಿದೆ. ದುಃಖಿ ಆತ್ಮಗಳು ಮನಸ್ಸಿನಲ್ಲಿ ಬಹಳ ಕೂಗುತ್ತಿದ್ದಾರೆ. ಮನಸಾ ಸೇವೆ ಈಗ ಹೆಚ್ಚಿಸಿ. ಮನಸಾ ಸೇವೆ ಮಾಡುತ್ತೀರಿ ಅಂದರೆ ನಿರಂತರವಾಗಿ ಹೆಚ್ಚಿಸುತ್ತೀರಿ. ಅದನ್ನು ಇನ್ನೂ ಹೆಚ್ಚಿಸಿ. ಏಕೆಂದರೆ ಪ್ರಕೃತಿ ಮತ್ತು ದುಃಖಿ ಆತ್ಮಗಳು ತಮ್ಮ ಬಳಿ ಬರುತ್ತಾರೆ, ಕೂಗುತ್ತಾರೆ. ಅಂದಾಗ ತಾವು ಅವರಿಗೆ ಸ್ವಲ್ಪ ಶಾಂತಿ ಅಥವಾ ಸುಖದ ಅನುಭೂತಿ ಮಾಡಿಸಿ. ಅವರು 1 ಸೆಕೆಂಡಿನ ಶಾಂತಿಯನ್ನು ಬಯಸುತ್ತಾರೆ. ಸ್ವಲ್ಪ ಶಾಂತಿ ಕೊಟ್ಟು ಬಿಡಿ. ಹೇಗೆ ಹಸಿವು ಆಗುತ್ತದೆ ಅಂದಾಗ ಯಾವುದಾದರೂ ಸಿಗಲಿ ಎಂದು ತಿಳಿಯುತ್ತಾರೆ. ಸ್ವಲ್ಪವಾದರೂ ಸಿಗಲಿ ಎಂದು ತಿಳಿಯುತ್ತಾರೆ. ಅಂದಾಗ ಮನಸಾ ಸೇವೆಯನ್ನು ಸಹ ಹೆಚ್ಚಿಸಿಕೊಳ್ಳಿ. ವಾಚಾದಂತೂ ನಡೆಯುತ್ತಿದೆ. ಬಾಬ್ದಾದರವರು ಖುಷಿಯಾಗಿದ್ದಾರೆ. ಒಳ್ಳೆಯದು. ಬಾಬ್ದಾದರವರು ಯಾವ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನು ನೆನಪು ಇಟ್ಟುಕೊಳ್ಳಬೇಕು ಮತ್ತು ನೆನಪಿಗೆ ತರಿಸಬೇಕಾಗಿದೆ.
ಬಾಬ್ದಾದಾರವರ ಹೃದಯ ಸಿಂಹಾಸನ ಮಕ್ಕಳಿಗೆ ವಿಶ್ವ ಕಲ್ಯಾಣದ ಕರ್ತವ್ಯದಲ್ಲಿ ಸದಾ ಮುಂದುವರಿಯೋರನ್ನು ಬಾಬ್ದಾದಾರವರು ದೃಷ್ಟಿ ಕೊಡುತ್ತಾ ಹೃದಯದ ಪ್ರೀತಿ ಮತ್ತು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಪ್ರತಿಯೊಂದು ಮಗು ದೂರ ಕುಳಿತಿದ್ದರೂ ಸನ್ಮುಖದ ಅನುಭವ ಮಾಡುತ್ತಿದ್ದಾರೆ ಮತ್ತು ಬಾಬ್ದಾದ ಎಲ್ಲ ಮಕ್ಕಳನ್ನು ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಎಲ್ಲ ಮಕ್ಕಳೊಂದಿಗೆ ನಮಸ್ತೆ ಮಾಡುತ್ತಿದ್ದಾರೆ. ವರದಾನ: ಸ್ನೇಹ ಹಾಗೂ ಶಕ್ತಿ ರೂಪದ ಸಮತೋಲನದ ಮೂಲಕ ಸೇವೆ ಮಾಡುವಂತಹ ಸಫಲತಾ ಮೂರ್ತಿ ಭವ. ಹೇಗೆ ಒಂದು ಕಣ್ಣಿನಲ್ಲಿ ತಂದೆಯವರ ಸ್ನೇಹ ಹಾಗೂ ಇನ್ನೊಂದು ಕಣ್ಣಿನಲ್ಲಿ ತಮಗೆ ಸಿಕ್ಕಿರುವ ಕರ್ತವ್ಯ ಸೇವೆಯು ಸದಾ ಸ್ಮೃತಿಯಲ್ಲಿ ಇರುತ್ತದೆ, ಹಾಗೆಯೇ ಈಗ ಸ್ನೇಹಿ ಮೂರ್ತಿಯ ಜೊತೆಗೆ ಶಕ್ತಿ ರೂಪವೂ ಆಗಬೇಕು. ಸ್ನೇಹದ ಜೊತೆಗೆ ಶಬ್ದಗಳಲ್ಲಿಯೂ ಇಂತಹ ಹರಿತವಿರಲಿ, ಅದರಿಂದ ಯಾರದೇ ಹೃದಯವನ್ನು ಸೀಳಿ ಬಿಡಲಿ. ಹೇಗೆ ತಾಯಿಯು ತನ್ನ ಮಕ್ಕಳಿಗೆ ಅಂತಹ ಶಬ್ದಗಳಲ್ಲಿಯೇ ಶಿಕ್ಷಣವನ್ನು ಕೊಡುತ್ತಾಳೆ, ಅದರಲ್ಲಿ ತಾಯಿಯು ಸ್ನೇಹವಿರುವ ಕಾರಣದಿಂದ ಆ ಶಬ್ದಗಳು ಹರಿತ ಅಥವಾ ಕಹಿ ಎಂಬ ಅನುಭವ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಜ್ಞಾನದ ಯಾವುದೆಲ್ಲ ಸತ್ಯ ಮಾತುಗಳಿವೆ ಅವನ್ನು ಸ್ಪಷ್ಟ ಶಬ್ದಗಳಲ್ಲಿ ತಿಳಿಸಿರಿ, ಆದರೆ ಶಬ್ದಗಳಲ್ಲಿ ಸ್ನೇಹವು ಸಮಾವೇಶವಾಗಿರಲಿ, ಆಗಲೇ ಸಫಲತಾ ಮೂರ್ತಿಗಳು ಆಗಿ ಬಿಡುವಿರಿ. ಸ್ಲೋಗನ್: ಸರ್ವಶಕ್ತಿವಂತ ತಂದೆಯನ್ನು ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಪಶ್ಚಾತ್ತಾಪದಿಂದ ಮುಕ್ತರಾಗಿ ಬಿಡುವಿರಿ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಹೇಗೆ ಸೂರ್ಯನ ಕಿರಣಗಳು ಹರಡುತ್ತದೆ, ಹಾಗೆಯೇ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಶಕ್ತಿಗಳು ಅಥವಾ ವಿಶೇಷತೆಗಳ ರೂಪಿ ಕಿರಣಗಳು ನಾಲ್ಕಾರು ಕಡೆ ಹರಡುವ ಅನುಭವ ಮಾಡಿ. ಅದಕ್ಕೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ. ಈ ಶ್ರೇಷ್ಠ ಸ್ವಮಾನದ ಸ್ಥಿತಿಯ ಸೀಟ್ನಲ್ಲಿ ಸ್ಥಿತರಾಗಿ ಯೋಗವನ್ನು ಜ್ವಾಲಾ ಸ್ವರೂಪವನ್ನಾಗಿ ಯಾವುದೇ ವಿಘ್ನ ಮುಂದೆಯೂ ಸಹ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.